ಧರ್ಮಸ್ಥಳದಲ್ಲಿ ಸಮಾಧಿ ಶೋಧ ಕಾರ್ಯ ಸತತ 4ನೇ ದಿನವೂ ಮುಂದುವರೆದಿದೆ. ಸ್ಪಾಟ್ ನಂಬರ್ 6ರಲ್ಲಿ ತಲೆಬುರುಡೆ, ಮೂಳೆ ಚೂರುಗಳು ಪತ್ತೆ ಬಳಿಕ ಸ್ಪಾಟ್ ನಂಬರ್ 7ರಲ್ಲಿ ಶೋಧ ನಡೆಸಲಾಯಿತು. ನಂತರ ಸ್ಪಾಟ್ ನಂಬರ್ 8ರಲ್ಲಿ ಉತ್ಖನನ ಕಾರ್ಯ ನಡೆಸಲಾಯಿತು. ಇಲ್ಲಿ ಕಲ್ಲಿನ ರಾಶಿ ಹೆಚ್ಚಾಗಿತ್ತು. ಆ ಕಲ್ಲುಗಳನ್ನು ಪಕ್ಕಕ್ಕೆ ಸರಿಸಿ ಉತ್ಖನನ ಕಾರ್ಯ ನಡೆಸಲಾಯಿತು. ಸ್ಥಳದಲ್ಲಿ ಸುಮಾರು 6.5 ಅಡಿ ಗುಂಡಿ ಅಗೆಯಲಾಯಿತು. ಕಲ್ಲಿನ ಜೊತೆಗೆ ಮರದ ಬೇರುಗಳು ಆವರಿಸಿರುವುದರಿಂದ ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು. ಕಷ್ಟಪಟ್ಟು ತೋಡಿದ್ರೂ ಯಾವುದೇ ವಸ್ತುಗಳು ಪತ್ತೆಯಾಗಿಲ್ಲ. 8ನೇ ಜಾಗದಲ್ಲಿ ಏನೂ ಸಿಗ್ಲಿಲ್ಲ ಅಂದ್ರೆ 9, 10, 11, 12ನೇ ಸ್ಥಳದಲ್ಲಿ ಅಸ್ಥಿ ಪಂಜರಗಳು ಪತ್ತೆಯಾಗುತ್ತಾ ಅನ್ನೋ ಕುತೂಹಲ ಈಗ ಮೂಡಿದೆ. ಈ 4 ಪಾಯಿಂಟ್ಗಳು 8ನೇ ಪಾಯಿಂಟ್ ಸುತ್ತಲೂ ಇವೆ. ಒಂದಾದ್ಮೇಲೆ ಒಂದರಂತೆ ಅಗೆಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಸದ್ಯಕ್ಕೆ 8ನೇ ಸ್ಥಳದಲ್ಲಿ ಭೂಮಿ ಅಗೆಯುವ ಕೆಲಸ ನಡೀತಾ ಇದ್ದು 8ರಲ್ಲಿ ಏನೂ ಸಿಗದಿದ್ರೆ 9ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಂದುವರಿಯುತ್ತೆ. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳಿಗಾಗಿ ಎಸ್ಐಟಿ ಅಧಿಕಾರಿಗಳು ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ನಂಬರ್ 6 ಬಿಟ್ರೆ ಮತ್ಯಾವುದೇ ಪಾಯಿಂಟ್ನಲ್ಲಿ ಯಾವುದೇ ವಸ್ತು ಸಿಕ್ಕಿಲ್ಲ. ಇನ್ನು 13ನೇ ಸ್ಥಳದ ಮೇಲೆ ಎಲ್ಲರ ಕಣ್ಣಿದೆ. ಯಾಕಂದ್ರೆ 13ನೇ ಪಾಯಿಂಟ್ ರಸ್ತೆ ಪಕ್ಕದಲ್ಲೇ ಇದ್ದು ಜನರ ಕಣ್ತಪ್ಪಿಸಿ ಹುಡುಕಾಟ ನಡೆಸುವುದೇ ಸವಾಲಿನ ಕೆಲಸವಾಗಿದೆ. ಹಾಗಾಗಿ 2 ರಿಂದ 3 ದಿನದ ಬಳಿಕ 13ನೇ ಪಾಯಿಂಟ್ ಅಗೆಯುವ ಸಾಧ್ಯತೆ ಇದೆ. ಇದಕ್ಕೂ ಮುನ್ನ ಪಾಯಿಂಟ್ ನಂಬರ್ 7ರಲ್ಲಿ ಉತ್ಖನನ ಕಾರ್ಯಾಚರಣೆ ಮಾಡಲಾಯಿತು. ಮೊದಲು ಕಾರ್ಮಿಕರ ಕೈಯಲ್ಲಿ 3 ಅಡಿಗಳವರೆಗೆ ತೋಡಿಸಲಾಯಿತು. ಆದರೆ ಯಾವುದೇ ವಸ್ತುಗಳು ಪತ್ತೆಯಾಗಲಿಲ್ಲ. ಹೀಗಾಗಿ ಜೆಸಿಬಿ ಬಳಸಿ ಸುಮಾರು 6 ಅಡಿಗಳಷ್ಟು ಸ್ಥಳದಲ್ಲಿ ಮಣ್ಣು ತೆಗೆಯಲಾಗಿತ್ತು. ಆದರೂ ಯಾವುದೇ ವಸ್ತುಗಳು ಪತ್ತೆಯಾಗಿಲ್ಲ. ಇನ್ನು ಈ ಕಾರ್ಯಾಚರಣೆಗೆ ಬಂದವರಿಗೆ ಮೊಬೈಲ್ ತೆರದಂತೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಸೂಚನೆ ಕೊಟ್ಟಿದ್ರು. ಉತ್ಖನನದ ಕಾರ್ಯದ ಗೌಪ್ಯತೆಯನ್ನು ಕಾಪಾಡಲು ಕಾರ್ಮಿಕರು ಹಾಗೂ ಕೆಲ ಸಿಬ್ಬಂದಿಗೆ ಮೊಬೈಲ್ ಕೊಂಡೊಯ್ಯದಂತೆ ಸೂಚನೆ ನೀಡಲಾಗಿತ್ತು. ಅದರಂತೆ 2 ಅಧಿಕಾರಿಗಳು ಮಾತ್ರ ಮೊಬೈಲ್ನೊಂದಿಗೆ ಪಾಯಿಂಟ್ ನಂಬರ್ 7ಕ್ಕೆ ತೆರಳಿದ್ರು. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಹಾಗೂ ಎಸ್ಐಟಿ ತನಿಖಾಧಿಕಾರಿ ಎಸ್ಪಿ ಜಿತೇಂದ್ರ ದಯಾ ಮಾತ್ರ ಮೊಬೈಲ್ ಬಳಸಿದ್ರು. ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರುವ ಮೂಳೆಗಳ ಬಗ್ಗೆ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ನಿನ್ನೆ ಉತ್ಖನನ ಮುಗಿಸಿ ಬಂದ ಎಸ್ಐಟಿ ಅಧಿಕಾರಿಗಳು ಅನಾಮಿಕನನ್ನ ಸುದೀರ್ಘ ವಿಚಾರಣೆ ನಡೆಸಿದೆ. 6ನೇ ಸ್ಪಾಟ್ ಬಗ್ಗೆ ಅನಾಮಿಕನನ್ನ ವಿಚಾರಣೆ ನಡೆಸಿದ್ದು, ಸಿಕ್ಕ ಅಸ್ಥಿ ಪಂಜರದ ಅವಶೇಷಗಳು ಯಾರದ್ದು, ನೀನು ಹೂಳುವಾಗ ಏನಾದರೂ ಮಾಹಿತಿ ಇತ್ತಾ ಅಂತ ಪ್ರಶ್ನೆ ಮಾಡಿದೆ. ಇನ್ನು ಅಸ್ಥಿ ಪಂಜರದ ಅವಶೇಷಗಳ ಬಗ್ಗೆ ಅನಾಮಿಕ ಅಂದಾಜಿನ ಮೇಲೆ ಉತ್ತರ ಕೊಟ್ಟಿದ್ದು, ಸತ್ತ ವ್ಯಕ್ತಿ ಯಾರು ಅನ್ನೋದು ಗೊತ್ತಿಲ್ಲ, ಘಟನೆ ಬಗ್ಗೆ ನೆನಪಿಲ್ಲ ಅಂತ ದೂರುದಾರ ಹೇಳಿದ್ದಾನೆ. ಧರ್ಮಸ್ಥಳದಲ್ಲಿ ಈಗಾಗಲೇ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕ ಹಿನ್ನೆಲೆಯಲ್ಲಿ ತನಿಖೆ ಮಹತ್ವದ ಘಟ್ಟ ತಲುಪಿದೆ. ಈ ಮಧ್ಯೆ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕ ಅವಶೇಷಗಳು ಸದ್ಯ ಎಸ್ಐಟಿ ವಶದಲ್ಲಿದೆ. ಇಂದು ಮತ್ತು ನಾಳೆ ಉತ್ಖನನ ನಡೆಸಿ ಬೇರೆ ಜಾಗಗಳಲ್ಲಿ ಏನಾದರೂ ಸಿಕ್ಕರೆ ಅದನ್ನೂ ಸೇರಿಸಿ ಒಟ್ಟಿಗೆ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗುತ್ತೆ. ಈಗಾಗಲೇ ಬೆಂಗಳೂರಲ್ಲಿರುವ ಎಫ್ಎಸ್ಎಲ್ ಕಚೇರಿಯ ಡೈರೆಕ್ಟರ್ ಜೊತೆ ಎಸ್ಐಟಿ ಸಂಪರ್ಕದಲ್ಲಿದೆಯಂತೆ. ಪಾಯಿಂಟ್ 6ರಲ್ಲಿ ಶವದ ಮೂಳೆಗಳು ಸಿಕ್ಕಿದೆ. 5 ಹಲ್ಲುಗಳು, ದವಡೆಯ ಮೂಳೆ, 2 ತೊಡೆ ಭಾಗದ ಮೂಳೆಗಳು, ಬುರುಡೆಯ 2 ತುಂಡುಗಳು ಸೇರಿದಂತೆ ಇನ್ನಿತರ ಮೂಳೆಗಳು ಪತ್ತೆಯಾಗಿದ್ವು. ಸದ್ಯ ಆ ವಸ್ತುಗಳನ್ನು ಉಡುಪಿಯ ಮಣಿಪಾಲದ ಕೆಎಂಸಿಯ ಎಫ್ಎಸ್ಎಲ್ ಕೇಂದ್ರಕ್ಕೆ ಕಳುಹಿಸಲಾಗಿದೆ. ಬೆಳಗ್ಗೆಯೇ ಆಸ್ಪತ್ರೆಗೆ ತರಲಾಗಿದ್ದು ತಜ್ಞರಿಂದ ಪರೀಕ್ಷೆಗಳು ನಡೀತಾ ಇವೆ. ಪರೀಕ್ಷೆಯ ನಂತರ ಬೆಂಗಳೂರಿಗೆ ರವಾನೆ ಮಾಡುವ ಸಾಧ್ಯತೆ ಇದೆ. ಧರ್ಮಸ್ಥಳದ ಶವಗಳನ್ನ ಹೂತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದ ಸದ್ಯ ಎಸ್ಐಟಿ ತನಿಖೆ ಮಾಡ್ತಿರುವಂತದ್ದು. ಎಸ್ಐಟಿ ತನಿಖೆಯಲ್ಲಿ 6ನೇ ಸ್ಪಾಟ್ ಅಲ್ಲಿ ಸಿಕ್ಕಿರುವಂತಹ ಏನು ಸಾಕ್ಷ್ಯಗಳನ್ನ ಮಣಿಪಾಲದ ಕೆಎಂಸಿಯ ಪ್ರಯೋಗಾಲಯಕ್ಕೆ ತಂದು ಇಲ್ಲಿ ಪರೀಕ್ಷೆಯನ್ನ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿರುವಂತದ್ದು. ಅಂದ್ರೆ ಇವತ್ತು ಮುಂಜಾನೆಯ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಈ ಭಾಗಕ್ಕೆ ಬಂದು ಅಂದ್ರೆ ಆ ಮೂಳೆಗಳನ್ನ ಹಾಗೆ ಹಲ್ಲಿನ ದವಡೆ ಇರ್ಬೋದು ವಿವಿಧ ಸಾಕ್ಷ್ಯಗಳನ್ನ ಬಾಕ್ಸ್ ನಲ್ಲಿ ಈ ಭಾಗಕ್ಕೆ ತಂದು ಇಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗಿರುವಂತದ್ದು. ಇಲ್ಲಿ ಸದ್ಯ ತಜ್ಞ ವೈದ್ಯರುಗಳಿರುವಂತದ್ದು ಹಾಗೆ ಪರೀಕ್ಷೆಗೆ ಬೇಕಾಗಿರುವಂತಹ ಎಲ್ಲಾ ಸಲಕರಣೆಗಳು ಈ ಕೆಎಂಸಿ ಆಸ್ಪತ್ರೆಯಲ್ಲಿ ಇರುವಂತದ್ದು. ಅಂದ್ರೆ ಈ ಹಿಂದಿನ ಪ್ರಕರಣಗಳನ್ನ ನಾವು ಗಮನಿಸಿಕೊಂಡಿದ್ರೆ ಶಿರೂರು ಸ್ವಾಮೀಜಿಯ ಪ್ರಕರಣ ಇರ್ಬೋದು, ಅದರಂತೆ ಭಾಸ್ಕರ್ ಶೆಟ್ಟಿಯ ಪ್ರಕರಣಗಳು ಪೊಲೀಸರಿಗೆ ಚಾಲೆಂಜ್ ಆಗಿರುವಂತದ್ದು. ಈ ಪ್ರಕರಣಗಳನ್ನು ಕೂಡ ಇದೇ ಪರೀಕ್ಷಾಲಯದಲ್ಲಿ ಭೇದಿಸಲಾಗಿರುವಂತದ್ದು. ಅಂದ್ರೆ ಪ್ರಕರಣಕ್ಕೆ ಸಂಪೂರ್ಣ ಸಾಕ್ಷ್ಯವನ್ನ ಇದೇ ಪರೀಕ್ಷಾಲಯ ವರದಿಯನ್ನ ನೀಡಿರುವಂತದ್ದು. ಅದರಂತೆ ಇಂದು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 6ನೇ ಸ್ಪಾಟ್ ಅಲ್ಲಿ ಸಿಕ್ಕಿರುವಂತಹ ಎಲ್ಲಾ ಸಾಕ್ಷ್ಯಗಳನ್ನು ಈ ಪರೀಕ್ಷಾಲಯದಲ್ಲಿ ಪರೀಕ್ಷೆಯನ್ನ ಮಾಡಲಾಗ್ತಿರುವಂತದ್ದು. ನಂತರ ಸಂಜೆ ಅಥವಾ ನಾಳೆ ವೇಳೆಗೆ ಬೆಂಗಳೂರಿಗೆ ಹಾಗೆ ಚೆನ್ನೈಗೆ ಹೆಚ್ಚಿನ ಪರೀಕ್ಷೆಗೆ ರವಾನೆ ಆಗುವ ಸಾಧ್ಯತೆಗಳಿರುವಂತದ್ದು. ಗಣೇಶ್ ಸಾಬ್ರಟೆ, ನ್ಯೂಸ್ 18 ಉಡುಪಿ.
ಧರ್ಮಸ್ಥಳದಲ್ಲಿ ಮೂಳೆಗಳು ಪತ್ತೆ ಕುರಿತು ಧಾರವಾಡದ ಕರ್ನಾಟಕ ವಿವಿಯ ಅಪರಾಧ ಮತ್ತು ವಿಧಿವಿಜ್ಞಾನ ಶಾಸ್ತ್ರ ಮುಖ್ಯಸ್ಥ ಜಿಎಸ್ ವೇಣುಮಾಧವ್ ಪ್ರತಿಕ್ರಿಯಿಸಿದ್ದಾರೆ. ಸಿಕ್ಕಿರುವ ಅಸ್ಥಿಪಂಜರ ಹೆಣ್ಣು ಅಥವಾ ಗಂಡು ಅನ್ನೋದನ್ನು ಪತ್ತೆ ಮಾಡುವುದು ಸವಾಲಾಗಿದೆ. ಗುರುತು ಪತ್ತೆಯಲ್ಲಿ ಪೊಲೀಸರು ಹೆಚ್ಚು ಕೆಲಸ ಮಾಡಬೇಕು. ಸಾವಿಗೂ ಮುನ್ನ ಆ ವ್ಯಕ್ತಿ ಹಲ್ಲು ಚಿಕಿತ್ಸೆ ಪಡೆದಿದ್ರೆ ಗುರುತು ಪತ್ತೆ ಸುಲಭವಾಗುತ್ತೆ. ಭುವನೇಶ್ವರ ಲ್ಯಾಬ್ನಲ್ಲಿ ಮಾನವನ ಅಸ್ಥಿಪಂಜರದ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂದರು. ಆದರೆ ಅತ್ಯಾಚಾರ ಆಗಿರುವ ಬಗ್ಗೆ ಕಂಡುಹಿಡಿಯುವುದು ಬಹಳ ಕಷ್ಟ ಅಂತ ಹೇಳಿದ್ದಾರೆ. ತನಿಖೆಗೆ ಸಂಬಂಧಪಟ್ಟಂಗೆ ಈ ವಿಷಯದಲ್ಲಿ ಭಾಳಷ್ಟು ಸಪೋರ್ಟ್ ಬೇಕು. ಬೇರೆ ಬೇರೆ ಇದ್ರದ್ದು ವಿಭಾಗಗಳ ಸಪೋರ್ಟ್ ಬೇಕು. ಇದಕ್ಕೆ ಆ ವ್ಯಕ್ತಿಯ ಕಾರಣ, ಸಾವಿನ ಕಾರಣ ಆ ಅಸ್ಥಿಪಂಜರ ಹೇಳುತ್ತೆ. ಅದನ್ನು ಸೂಕ್ಷ್ಮವಾಗಿ ತನಿಖೆ ಮಾಡಿದಾಗ ಮಾತ್ರ ಅದು ನಿಜ ಹೊರಗೆ ಬರಲಿಕ್ಕೆ ಸಾಧ್ಯ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎರಡು ಮುಖ್ಯವಾಗಿರೋಂಥ ಅವಕಾಶಗಳಿದೆ. ಒಂದನೇದು ಇಡೀ ಅಸ್ಥಿಪಂಜರದ ಮೂಳೆಗಳ ಪರೀಕ್ಷೆ ಅಂತ ಹೇಳಿ ಒಂದು. ಎರಡನೇದು ಸ್ಕಲ್ಗೆ ಸಂಬಂಧಪಟ್ಟಂಗೆ, ಸ್ಕಲ್ಲು ಮತ್ತು ಹಲ್ಲುಗಳಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಫೊರೆನ್ಸಿಕ್ ಓಡೆಂಟಾಲಜಿಸ್ಟ್ ಹೆಲ್ಪ್ ಬೇಕು. ಯಾಕಂತಂದರೆ ಮಾನವ ಬದುಕಿದ್ದಾಗ ಏನಾದ್ರೂ ಅಲ್ಲಿಗೆ ಸಂಬಂಧಪಟ್ಟಂಥ ಚಿಕಿತ್ಸೆಗಳೇನಾದರೂ ತಗೊಂಡಿದ್ರೆ ಅದು ಆ ವ್ಯಕ್ತಿಯ ಕುರುಹವಾಗಿ ಇವತ್ತಿಗೂ ಇರುತ್ತೆ. ಪೊಲೀಸ್ ತನಿಖೆಗೆ ಸಂಬಂಧಪಟ್ಟಂಗೆ ಈ ವಿಷಯ. ಅನಾಮಿಕ 13 ಸ್ಪಾಟ್ಗಳನ್ನು ಗುರುತಿಸಿದ್ದಾನೆ. 13ರಲ್ಲಿ ಈಗಾಗಲೇ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಿವೆ. ಹೀಗಾಗಿ ಅನಾಮಿಕ ಗುರುತಿಸಿದ 13 ಸ್ಪಾಟ್ಗಳಲ್ಲೂ ಭದ್ರತೆ ಹೆಚ್ಚಿಸಲಾಗಿದೆ. ಬರೋಬ್ಬರಿ 25 ಮಂದಿ ಹಗಲು ರಾತ್ರಿ ಮಳೆ ಗಾಳಿ ಅನ್ನದೇ ಎಎನ್ಎಫ್ ಸಿಬ್ಬಂದಿ ಸ್ಥಳವನ್ನು ಕಾಯ್ತಾ ಇದ್ದಾರೆ. 1 ರಿಂದ 8 ಸ್ಥಳಗಳು ಉತ್ಖನವಾಗಿದ್ರೂ ಕೂಡ ಅದನ್ನು ಸಹ ಎಎನ್ಎಫ್ ಟೀಮ್ ಕಾಯ್ತಾ ಇದೆ. ಎಎನ್ಎಫ್ ಜೊತೆ ರಾತ್ರಿ ವೇಳೆ ಸ್ಥಳೀಯ 10 ಮಂದಿ ಪೊಲೀಸರನ್ನು ಸಹ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಪ್ರತಿನಿತ್ಯ ಉತ್ಖನನ ಮುಗಿದ ಬಳಿಕ ಅರಣ್ಯ ಸುತ್ತಲೂ ಎಎನ್ಎಫ್ ಟೀಮ್ ಕಾರ್ಯಾಚರಣೆ ನಡೆಸಲಿದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ ಆರೋಪ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕ ಡೆಬಿಟ್ ಕಾರ್ಡ್, ಪಾನ್ ಕಾರ್ಡ್ ರಹಸ್ಯ ಬಯಲಾಗಿದೆ. ಸ್ಪಾಟ್ 1ರಲ್ಲಿ ಸಿಕ್ಕ ಪಾನ್ ಕಾರ್ಡ್ ಹಾಗೂ ಡೆಬಿಟ್ ಕಾರ್ಡ್ ಮೂಲ ನೆಲಮಂಗಲವಾಗಿದ್ದು, ಪಾನ್ ಕಾರ್ಡ್ ವಾರಸುದಾರ ಸುರೇಶ್ ಈಗಾಗಲೇ ಜಾಂಡಿಸ್ನಿಂದಾಗಿ ಮೃತಪಟ್ಟಿದ್ದಾನೆ. ಇನ್ನು ಡೆಬಿಟ್ ಕಾರ್ಡ್ ಸುರೇಶ್ ತಾಯಿ ಸಿದ್ದಲಕ್ಷ್ಮಮ್ಮ ಹೆಸರಲ್ಲಿದೆ. ಸದ್ಯ ಈ ಬಗ್ಗೆ ಎಸ್ಐಟಿ ವಿಚಾರಣೆ ನಡೆಸಿದ್ದು, ಸುರೇಶ್ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಪರ್ಸ್ ಮಿಸ್ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಸುರೇಶ್ ಕಳೆದ ಮಾರ್ಚ್ನಲ್ಲಿ ಮೃತಪಟ್ಟಿರೋದು ಕೂಡ ದೃಢಪಟ್ಟಿದೆ. ಸರ್ ಅವ್ನು ಕಳ್ಕೊಂಡಿರ್ಬೋದು ಸರ್. ಅವನು ಟ್ರಿಪ್ ಹೋಗ್ತಿದ್ದ, ಹುಡುಗರ ಜೊತೆ ಎಲ್ಲ ಟ್ರಿಪ್ ಹೋಗ್ತಿದ್ದ, ಕಳೆದೋಗಿದೆ ಅಂತಲೂ ನಮ್ಮ ಅಮ್ಮನ ಹತ್ರ ಒಂದು ಸಲ ಹೇಳಿದ್ದಾನೆ. ಅದಾದಮೇಲೆ ಡೆಬಿಟ್ ಕಾರ್ಡ್ ಎಲ್ಲ ನಾವು ಇದು ಬ್ಲಾಕ್ ಮಾಡಿಸಿದ್ದೀವಿ ಸರ್. ಅದು ಅವನೇ ಯೂಸ್ ಮಾಡ್ತಿದ್ದೆ ಸರ್. ನಮ್ಮ ತಂದೆ ತಾಯಿ ಏನು ಓದಿಲ್ಲ, ಅದು ಕಾರ್ಡ್ ಎಲ್ಲ ಅವನೇ ಯೂಸ್ ಮಾಡ್ತಾಯಿದ್ದ. ಜಾಂಡೀಸ್ ಆಗಿತ್ತು, ಹೆವಿ ಡ್ರಿಂಕ್ಸ್ ಮಾಡ್ತಾಯಿದ್ದ, ಮನೆಯಿಂದ ಹೊರಗಡೆ ಇಟ್ಟಿದ್ರು. ಹಾಗಾಗಿ ಅವ್ನಿಗೆ ಟ್ರೀಟ್ಮೆಂಟ್ ತೊಗೊಳ್ದೇ ಹಂಗಾಗಿದೆ ಸರ್. ಇಲ್ಲ, ಆವಾಗ ಅವನು ತುಂಬ ಸೀರಿಯಸ್ ಆಗಿದೆ ಸರ್. ಓಡಾಡೋ ಪರಿಸ್ಥಿತಿಲಿ ಇರಲಿಲ್ಲ, ಅವನು ನಡೆದಾಡೋ ಪರಿಸ್ಥಿತಿ. ಅಷ್ಟೊತ್ತಿಗಾಗಲೇ ಒಂದು ಆಧಾರ್ ಕಾರ್ಡು, ಫೋನು ಎಲ್ಲ ಕಳ್ಕೊಂಡ್ಬಿಟ್ಟಿದೆ ಸರ್. ಅವನ ಹತ್ರ ಏನಿರಲಿಲ್ಲ. ಇಲ್ಲ ಹಾಸ್ಪಿಟಲ್ ನಮ್ಮ ತೋಟದಲ್ಲೇ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲ ಕಳ್ಕೊಂಬಂದಿದ್ಯಾ, ಹೋಗಪ್ಪ ನೀನು ಹುಡಿಕಂಬ, ನನಗೆ ಗೊತ್ತಿಲ್ಲ ಅಂದೆ. ಅವನು 3 ವರ್ಷದಿಂದನೂ ಡ್ರಿಂಕ್ಸ್ ಮಾಡೋನು, ಜಾಂಡೀಸ್ ಆಯಿತು. ಮತ್ತು ಒಂದು 2-3 ಕಡೆ ನಾನು ತೋರಿಸ್ದೆ. 3 ವರ್ಷ ಆಚೆಗೆ ಹಾಕ್ತೆ. ಆಯಿತು ಎತ್ತಿದ ಕಿಚ್ಕಿನ್ನೇನು ಅಂತ ತಂದು ಮನೆಗೆ ಹಾಕ್ಕೊಂಡು 1 ವರ್ಷ ಅನ್ನ ಹಾಕ್ತೆ. ಇಲ್ಲೇನೆ 1 ವರ್ಷ ನೋಡಿ ಇಲ್ಲೇ ಸತ್ತಿದ್ದು. ಈಗ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಿದ್ದೀರಾ? ಲಕ್ಕೂರಲ್ಲಿ ನಮ್ಮ ಅಪ್ಪಾರ ತೋಟದಲ್ಲೇ. ರಾತ್ರಿ ಬಂದಿರು ಪೊಲೀಸ್ನವರು. ಕಂಪ್ಲೇಂಟ್ ಆಗಿಲ್ಲ, ನಮ್ಮ ಲಾಕ್ ಮಾಡಿಸ್ಬಿಟ್ಟೆ ನಾನು. ಅವ್ನು ಕಳೆದೋಯ್ತು ಅನ್ನುವಾಗಲೇ ನಾನು ಲಾಕ್. ಇನ್ನು ಈ ಸುರೇಶ್ 2025ರ ಮಾರ್ಚ್ನಲ್ಲೇ ಜಾಂಡೀಸ್ ರೋಗದಿಂದ ಮೃತಪಟ್ಟಿದ್ದು, ಡಾಬಸ್ಪೇಟೆಯ ಲಕ್ಕೂರು ಬಳಿ ಸುರೇಶ್ ಸಮಾಧಿ ಇದೆ. ಸುರೇಶ್ ತಾಯಿ ಸಿದ್ದಲಕ್ಷ್ಮಮ್ಮರ ತವರಿನ ತೋಟದಲ್ಲಿ ಸಮಾಧಿ ಮಾಡಲಾಗಿದೆ. ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಸುರೇಶ್ ಪಾನ್ ಕಾರ್ಡ್, ಡೆಬಿಟ್ ಕಾರ್ಡ್ ಇದ್ದ ಪರ್ಸ್ ಕಳ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈ ಮಧ್ಯೆ ಎಸ್ಐಟಿ ಸಹಾಯವಾಣಿ ಆರಂಭಿಸಿತ್ತು. ಆದರೆ ಇದುವರೆಗೂ ಸಹಾಯವಾಣಿಗೆ ಎಸ್ಐಟಿಗೆ ಅನುಕೂಲ ಆಗುವಂತೆ ಯಾವುದೇ ಕರೆಗಳು ಬಂದಿಲ್ಲ. ಕೆಲ ಕರೆಗಳು ಬಂದಿದ್ದು ಅವರು ಕರೆ ಸ್ವೀಕರಿಸಿದವರ ಬಳಿಯೇ ತನಿಖೆ ಬಗ್ಗೆ ವಿಚಾರಿಸಿದ್ದಾರೆ. ಉತ್ಖನನ ವೇಳೆ ಏನಾದರೂ ಸಿಕ್ತಾ ಅಂತ ವಿಚಾರಿಸಿದ್ದು ಬಿಟ್ಟರೆ ಬೇರೆ ಯಾವುದೇ ಕರೆ ಬಂದಿಲ್ಲ. ಧರ್ಮಸ್ಥಳದಲ್ಲಿ 6ನೇ ಪಾಯಿಂಟ್ನಲ್ಲಿ ಶವದ ಮೂಳೆಗಳು ಸಿಕ್ಕ ಬಳಿಕ ಪ್ರಕರಣಕ್ಕೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. ಈ ಮಧ್ಯೆ ಈ ಪ್ರಕರಣದ ತನಿಖೆ ಹೊಣೆ ಹೊತ್ತಿರುವ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಗೃಹ ಸಚಿವರ ಭೇಟಿಯಾಗಿದ್ದಾರೆ. ಪರಮೇಶ್ವರ್ ಅವರನ್ನ ಬೆಂಗಳೂರಿನ ನಿವಾಸದಲ್ಲಿ ಭೇಟಿಯಾಗಿ ಪ್ರಕರಣದ ತನಿಖೆಯ ಪಿನ್ ಟು ಪಿನ್ ಮಾಹಿತಿ ನೀಡಿದ್ದಾರೆ. ಜೊತೆ ಪ್ರಣವ್ ಮೊಹಾಂತಿ ಕೇಂದ್ರ ಸೇವೆಗೆ ತೆರಳುವ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಳಿಕ ಮಾತನಾಡಿದ ಪರಮೇಶ್ವರ್, ಕೇಂದ್ರದ ಹುದ್ದೆಗಳಿಗೆ ಪ್ರಣವ್ ಮೊಹಾಂತಿ ನೇಮಕ ಆಗಿದ್ದಾರೆ. ಇದು ನಿಜಕ್ಕೂ ನಮ್ಮ ಕರ್ನಾಟಕಕ್ಕೆ ದೊಡ್ಡ ಕ್ರೆಡಿಟ್. ತಕ್ಷಣವೇ ಯಾವುದೋ ಹುದ್ದೆ ಕೊಡ್ತಾರೆ ಅನ್ನೋದು ಇಲ್ಲ. ಅದನ್ನ ತಿಳಿಸಲು ಅವರು ನನ್ನ ಬಳಿ ಬಂದಿದ್ರು ಅಂತ ಹೇಳಿದ್ದಾರೆ. ಪ್ರಣವ್ ಮೊಹಾಂತಿ ಅವರು ಒಂದು
ಸಾಮಾನ್ಯವಾಗಿ ಎಂಪ್ಯಾನೆಲ್ಮೆಂಟ್ ಮಾಡುವಾಗ ಸೀನಿಯಾರಿಟಿ, ಅವರ ಬ್ಯಾಕ್ಗ್ರೌಂಡು, ಅವರಿಗೆ ಅವರ ಕೆಪಾಸಿಟಿ, ಅವರು ಎಲ್ಲೆಲ್ಲಿ ಕೆಲಸ ಮಾಡಿದರು ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಇಡೀ ದೇಶದ IPS ಆಫೀಸರ್ಸ್ಗಳನ್ನು ಎಂಪ್ಯಾನೆಲ್ಮೆಂಟ್ ಮಾಡ್ತಾರೆ. ಅವರಲ್ಲಿ ಕೇಂದ್ರದ ಹುದ್ದೆಗಳಿಗೆ ಆರಿಸ್ಕೊಳ್ತಾರೆ. ನಮ್ಮ ರಾಜ್ಯದಿಂದ ಮೊಹಂತಿ ಅವರು ಅಲ್ಲಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಭಾಳ ಒಂದು ರೀತಿಯಲ್ಲಿ ಕ್ರೆಡಿಟು ಕರ್ನಾಟಕಕ್ಕೆ. ಈಗ ತಕ್ಷಣವೇ ಯಾವುದೋ ಹುದ್ದೆ ಕೊಡ್ತಾರೆ ಅಂತಕ್ಕಂಥದ್ದು ಏನೂ ಇಲ್ಲ. ಹಾಗಾಗಿ ಅವರು ಅದನ್ನು ತಿಳಿಸೋದಕ್ಕೆ ಬಂದು ಅನಾಮಿಕ ತೋರಿಸಿದ ಪಾಯಿಂಟ್ ನಂಬರ್ 6ರಲ್ಲಿ ಈಗಾಗಲೇ ಅಸ್ಥಿಪಂಜರದ ಮೂಳೆಗಳು ಸಿಕ್ಕಿವೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ರು. ಧರ್ಮಸ್ಥಳ ಪ್ರಕರಣದ ಬಗ್ಗೆ SIT ವರದಿ ಕೊಡೋವರೆಗೂ ನಾವು ಏನನ್ನ ಮಾತನಾಡಲ್ಲ. ತನಿಖೆ ನಡೆಯುವಾಗ ನಾವು ಮಾತಾಡುವುದು ಸಮಂಜಸ ಅಲ್ಲ. ಸಮಾಜದಲ್ಲಿ ಭಾವನೆಗಳಿಗೆ ಧಕ್ಕೆ ಆಗುವ ರೀತಿ ಪೋಸ್ಟ್ ಹಾಕಿದ್ರೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಸ್ಥಳದ ವಿಚಾರದಲ್ಲಿ ಅವರನ್ನು ನಾವು ಏನು ಹೆಡ್ ಮಾಡಿದ್ದೇವೆ ಅದು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ನಾವು ಸರ್ಕಾರ ಅವರು ವರದಿಯನ್ನು ಕೊಡುವವರೆಗೆ ನಾವು ಯಾವುದನ್ನು ಕೂಡ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅವ್ರ ಜೊತೆ ಆಗಲಿ ಅಥವಾ ಇನ್ನೊಬ್ಬರ ಜೊತೆ ಆಗಲಿ ಆ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ತನಿಖೆ ನಡೆಯುವಾಗ ಅದು ಸಮಂಜಸ ಅಲ್ಲ ಅಂಥೇಳಿ ನಾವು ಯಾರೂ ಕೂಡ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ನಾವು ವಾಚ್ ಮಾಡ್ತಾ ಇದ್ದೇವೆ. ಅದರಿಂದ ಏನಾದರೂ ಕೂಡ ಸಮಾಜದಲ್ಲಿ ಒಂದಿಷ್ಟು ಭಾವನೆಗಳು ಸೃಷ್ಟಿಯಾಗೋದಾದರೆ ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರೀತಿ ಪೋಸ್ಟಿಂಗ್ ಮಾಡುವಾಗ ಕೂಡ ನಾವು ಗಮನಿಸ್ತೀವಿ. ಒಂದು ವೇಳೆ ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಏನಾದರೂ ಕೂಡ ಅವರು ಇಲ್ಲ ಸಲ್ಲದ ಪೋಸ್ಟಿಂಗ್ಗಳನ್ನು ಹಾಕಿದರೆ ಅದ್ರ ಮೇಲೆ ರೆಗ್ಯುಲೇಟ್ ಮಾಡ್ತೀವಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣದ ಬಗ್ಗೆ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಈಗಾಗಲೇ SIT ತನಿಖೆ ನಡೆಸ್ತಾ ಇದೆ. ಅನಾಮಿಕ ಹೇಳಿಕೆ ಮೇಲೆ ಅಸ್ಥಿಪಂಜರ ಹೊರತೆಗೆತಾ ಇದ್ದಾರೆ. ಮೃತರು ಯಾರು, ಹೇಗೆ ಮೃತಪಟ್ಟರು ಅನ್ನೋದು ಗೊತ್ತಾಗಬೇಕು. ನಿಷ್ಪಕ್ಷಪಾತವಾಗಿ ತನಿಖೆ ಆಗಿ ಕ್ರಮ ಕೈಗೊಳ್ಳಿ. ಈ ವೇಳೆ ಯಾವುದೇ ಧರ್ಮ ಪೀಠಗಳ ಬಗ್ಗೆ ಅಪಪ್ರಚಾರ ಆಗಬಾರದು ಅಂತ ಹೇಳಿದ್ದಾರೆ. ಸಿಕ್ಕ ಮೂಳೆಗಳ ಬಗ್ಗೆ DNA ಪರೀಕ್ಷೆ ಆಗಲಿ, ತನಿಖೆಯಲ್ಲ ಸತ್ಯತೆಗಳು ಹೊರಬರಬೇಕು ಅಂತ ಹೇಳಿದ್ದಾರೆ. SIT ತನ್ನ ತನಿಖೆಯನ್ನು ಪ್ರಾರಂಭ ಮಾಡಿದೆ ಮತ್ತು ಯಾರು ಆಗುವಂತಕ ವ್ಯಕ್ತಿ ಇದ್ದಾನೆ ಆತ ಎಲ್ಲೆಲ್ಲಿ ತೋರಿಸಿದ ಸ್ಥಳ ಅಲ್ಲಿ ಅಗಿಯುವಂಥ ಕೆಲಸ ನಡೀತಾ ಇದೆ. ಇದು ತನಿಖೆ ಆಗಲಿ, ನ್ಯಾಯಾಂಗದ ತನಿಖೆ ಆಗಲಿ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಮತ್ತು ಅದ್ರ ಬಗ್ಗೆ ಸರಿಯಾದಂಥ ಕ್ರಮವನ್ನು ಕೈಗೊಳ್ಳಿ. ಆದರೆ ಅನ್ನೆಸರಿ ಯಾವುದೋ ಧರ್ಮ ಪೀಠಗಳ ಬಗ್ಗೆ ಹೆಸರನ್ನು ಅಪಪ್ರಚಾರ ಮಾಡುವಂಥದ್ದು ಆಗಬಾರ್ದು. ಇದಕ್ಕೆ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತಾರಲ್ಲ, ಕಾನೂನು. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಬಿಜೆಪಿ ಶಾಸಕ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಆರಗ ಜ್ಞಾನೇಂದ್ರ, ಪ್ರಕರಣವನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಪ್ರಕರಣದ ತನಿಖೆಗೆ SIT ರಚನೆ ಮಾಡಿರೋದನ್ನ ನಾನು ಸ್ವಾಗತಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಮೊದಲಿಂದಲೂ ಹೇಳ್ತಾ ಬರ್ತಾ ಇದ್ದೀನಿ, ಧರ್ಮಸ್ಥಳ ವಿರುದ್ಧದ ಹೋರಾಟದಲ್ಲಿ ನಕ್ಸಲರ ಪರ ಇರುವವರು ನಗರ ನಕ್ಸಲರು ಇರುವುದು ತಿಳಿದು ಬರ್ತಾ ಇದೆ. SITಯ ಪ್ರಾಮಾಣಿಕ ಅಧಿಕಾರಿಗಳು ಯಾವುದೇ ನಾಟಕಕ್ಕೆ ಬಲಿ ಆಗಬಾರದು. ಪ್ರಾಮಾಣಿಕ ತನಿಖೆ ನಡೆಯಲಿದೆ. ಜೊತೆಗೆ ಹಿಂದೂಗಳ ಶ್ರದ್ಧಾ ಕೇಂದ್ರ ಆಗಿರುವ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನು ತರುವ ಪ್ರಯತ್ನವನ್ನ ನಾನು ಖಂಡಿಸ್ತೇನೆ ಅಂತ ಹೇಳಿದ್ದಾರೆ. ಶ್ರದ್ಧಾ ಧರ್ಮಸ್ಥಳದ ಪ್ರಕರಣ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. SIT ರಚನೆ ಮಾಡಿ ಆ ಪ್ರಕರಣದ ತನಿಖೆ ಆಗ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ದೇವೆ. ಹೊರಗೆ ಬರಲಿ. ನಮ್ಮ ಪೊಲೀಸ್ ಅಧಿಕಾರಿಗಳು ಒಳ್ಳೆಯವರಿದ್ದಾರೆ SITನಲ್ಲಿರೋರು. ಹಾಗಾಗಿ ಅವ್ರು ಯಾರೂ ಕೂಡ ಅವರ ನಾಟಕಕ್ಕೆ ಬಲಿ ಬೀಳಬಾರ್ದು. ಪ್ರಾಮಾಣಿಕವಾಗಿ ಆ ಪ್ರಕರಣಗಳು ಹೊರಗೆ ಬರಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮತ್ತು ಧರ್ಮಸ್ಥಳಕ್ಕೆ ಏನೊಂದು ಕೆಟ್ಟ ಹೆಸರನ್ನು ತರಬೇಕು ಅನ್ನುವಂಥ ಕುತಂತ್ರ ಭಾವನೆ, ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ, ಅದು ಯಾವುದೇ ಕಾರಣಕ್ಕೆ ಆಗಬಾರ್ದು. ಧರ್ಮಸ್ಥಳದ ಪ್ರಕರಣ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ.